ಪ್ರಾರ್ಥನೆಯ 5 ಹಂತಗಳು. 90% ಕ್ರೈಸ್ತರು 2ನೇ ಹಂತಕ್ಕೂ ತಲುಪುವುದಿಲ್ಲ. ಪ್ರಾಚೀನ ಇಸ್ರೇಲ್ ದೇವಾಲಯದಲ್ಲಿ ಪ್ರಾಂಗಣಗಳಿದ್ದವು. ಪ್ರತಿ ಪ್ರಾಂಗಣದಲ್ಲಿ ವಿಭಿನ್ನ ಮಟ್ಟದ ಆರಾಧಕರು ಪ್ರವೇಶಿಸಬಹುದಾಗಿತ್ತು. ಮೊದಲನೆಯದು ಹೊರ ಪ್ರಾಂಗಣ, ಎಲ್ಲರೂ ಪ್ರವೇಶಿಸಬಹುದಾದ ಸ್ಥಳ. ಎರಡನೆಯದು ಒಳಪ್ರಾಂಗಣ, ಯಾಜಕನಿಗೆ ಮಾತ್ರ. ಮೂರನೆಯದು ಮಹಾಪರಿಶುದ್ಧ ಸ್ಥಳ, ಮಹಾಯಾಜಕನಿಗೆ ಮಾತ್ರ ಪ್ರವೇಶ. ಪ್ರಾರ್ಥನೆಯು ಇದೇ ರೀತಿ ಕಾರ್ಯನಿರ್ವಹಿಸುತ್ತದೆ. ಬಹುಮಂದಿ ಕ್ರೈಸ್ತರು ಎಂದಿಗೂ ತಲುಪದಂತಹ ಪ್ರಾರ್ಥನೆಯ ವಿಭಿನ್ನ ಹಂತಗಳಿವೆ. ಈ ವಿಡಿಯೋದಲ್ಲಿ ನಾನು ಪ್ರಾರ್ಥನೆಯ 5 ಹಂತಗಳನ್ನು ಬಹಿರಂಗಪಡಿಸುತ್ತೇನೆ. 1. ವಿನಂತಿ ಪ್ರಾರ್ಥನೆ, ಪೆಟಿಷನ್ ಪ್ರೇಯರ್. ಮೊದಲ ಹಂತವನ್ನು ವಿನಂತಿ ಪ್ರಾರ್ಥನೆ ಎಂದು ಕರೆಯಲಾಗುತ್ತದೆ. ಇದು ಒಬ್ಬ ವ್ಯಕ್ತಿ ದೇವರಿಂದ ತನ್ನ ಅಗತ್ಯಗಳನ್ನು ಮಾತ್ರ ಕೇಳುವ ಪ್ರಾರ್ಥನೆ. ಆತ್ಮೀಯ ಲೋಕದಲ್ಲಿ ಇದು ಮೂಲಭೂತ ಮತ್ತು ಅತ್ಯಂತ ಕೆಳಮಟ್ಟದ ಹಂತ. ಇದು ಅಗತ್ಯದ ಪ್ರಾರ್ಥನೆ, ಇದರಲ್ಲಿ ತಪ್ಪೇನಿಲ್ಲ. ಆದರೆ ದುರದೃಷ್ಟವಶಾತ್ ಬಹುಮಂದಿ ಕ್ರೈಸ್ತರು ಇಲ್ಲೇ ಆರಂಭಿಸಿ ಇಲ್ಲೇ ಅಂತ್ಯಗೊಳಿಸುತ್ತಾರೆ. ಅವರಿಗೆ ಏನಾದರೂ ಬೇಕಾದಾಗ ಮಾತ್ರ ದೇವರೊಂದಿಗೆ ಮಾತನಾಡುತ್ತಾರೆ. ಪೂರೈಕೆ, ರಕ್ಷಣೆ, ಆರೋಗ್ಯ, ಮಾರ್ಗದರ್ಶನ, ಆಶೀರ್ವಾದ ಈ ರೀತಿ ಅಗತ್ಯ ಇದ್ದಾಗ ಮಾತ್ರ. ಆದರೆ ಈ ಹಂತದಲ್ಲಿ ಸಿಲುಕುವ ಸಮಸ್ಯೆ ಏನೆಂದರೆ ಪ್ರಾರ್ಥನೆ ಆತ್ಮೀಯ ವೆಂಡಿಂಗ್ ಮಷೀನ್ ಆಗಿ ಮಾರ್ಪಡುತ್ತದೆ. ನೀವು ಪ್ರಾರ್ಥನೆ ಎಂಬ ನಾಣ್ಯ ಹಾಕಿ ದೇವರು ನಿಮ್ಮ ಬೇಡಿಕೆಯನ್ನು ಪೂರೈಸಬೇಕೆಂದು ನಿರೀಕ್ಷಿಸುತ್ತೀರಿ. ಉತ್ತರ ನಿಮ್ಮ ನಿರೀಕ್ಷೆಯಂತೆ ಬರದಿದ್ದರೆ ನೀವು ನಿರಾಸರಾಗಬಹುದು ಅಥವಾ ದೇವರು ನಿಮ್ಮನ್ನು ಪ್ರೀತಿಸುವುದಿಲ್ಲ ಎಂದು ಭಾವಿಸಬಹುದು. ವಿನಂತಿ ಪ್ರಾರ್ಥನೆ ಪ್ರಾರಂಭದ ಹಂತವಾಗಬೇಕು, ಅಂತಿಮ ಗುರಿಯಾಗಬಾರದು. ಈ ಹಂತದಲ್ಲಿ ಸಿಲುಕುವ ಮಿತಿ ಏನೆಂದರೆ ಅದು ನಿಮ್ಮನ್ನು ಕೇವಲ ನಿಮ್ಮ ಪರಿಸ್ಥಿತಿಗಳತ್ತ ಕೇಂದ್ರೀಕರಿಸುತ್ತದೆ, ದೇವರ ಉದ್ದೇಶಗಳತ್ತ ಅಲ್ಲ. ಇದು ದೇವಕೇಂದ್ರಿತವಲ್ಲ, ಸ್ವಕೇಂದ್ರಿತ. ಇದು ವಾಕ್ಯಾಧಾರಿತ ಮತ್ತು ಅಗತ್ಯವಾದರೂ ಇದು ದೇವರೊಂದಿಗೆ ಇರುವ ಸಂವಹನದ ಪ್ರಾಥಮಿಕ ರೂಪ ಮಾತ್ರ. ಚಿತ್ರಪುಸ್ತಕಗಳನ್ನು ಓದುವುದನ್ನು ಕಲಿತು ಅದಕ್ಕಿಂತ ಮುಂದೆ ಹೋಗದಿರುವಷ್ಟೇ. ದೇವರ ಮಗುವಾಗಿ ನಿಮ್ಮದನ್ನು ಮಾತ್ರ ಹುಡುಕದೆ ದೇವರದ್ದನ್ನು ಹುಡುಕಬೇಕು. ಪರಿಪಕ್ವ ನಂಬಿಗಸ್ಥನು ತನ್ನ ಅಗತ್ಯಗಳಿಗಾಗಿ ಕಡಿಮೆ ಸಮಯ ಕಳೆಯುತ್ತಾನೆ, ದೇವರ ಚಿತ್ತಕ್ಕಾಗಿ ಹೆಚ್ಚು ಸಮಯ ಪ್ರಾರ್ಥಿಸುತ್ತಾನೆ. ನೀವು ಸದಾ ಕೇಳುವುದರಲ್ಲೇ ಸೀಮಿತವಾದರೆ ದೇವರನ್ನು ಪೂರೈಕೆಕಾರನಾಗಿ ಮಾತ್ರ ನೋಡುವಿರಿ, ನಿಜವಾದ ತಂದೆಯಾಗಿ ಕಾಣಲಾರಿರಿ. ಎರಡನೆಯದು ಮಧ್ಯಸ್ಥಿಕೆ ಪ್ರಾರ್ಥನೆ, ಇಂಟರ್ಸೆಷನ್. ಇಲ್ಲಿ ಆತ್ಮೀಯ ಪರಿಪಕ್ವತೆ ಕಾಣಪ್ರಾರಂಭಿಸುತ್ತದೆ. ಮಧ್ಯಸ್ಥಿಕೆ ಎಂದರೆ ನಿಮ್ಮನ್ನು ಬಿಟ್ಟು ಇತರರಿಗಾಗಿ ಪ್ರಾರ್ಥಿಸುವುದು, ದೇವರು ಮತ್ತು ಜನರ ಅಗತ್ಯಗಳ ನಡುವೆ ನಿಲ್ಲುವುದು. ಯಾರು ತಮಗಾಗಿ ಪ್ರಾರ್ಥಿಸಲು ಅಸಮರ್ಥರೋ ಅಥವಾ ಪ್ರಾರ್ಥಿಸದವರಿಗಾಗಿ ದೇವರ ಮುಂದೆ ನಿಲ್ಲುವುದು. ಇತರರಿಗಾಗಿ ಪ್ರಾರ್ಥಿಸುವ ಶಕ್ತಿಯ ಅಂಶವೇನೆಂದರೆ ನೀವು ಮತ್ತೊಬ್ಬರ ಅಗತ್ಯಕ್ಕಾಗಿ ಪ್ರಾರ್ಥಿಸಿದಾಗ ದೇವರು ನಿಮ್ಮ ಜೀವನದಲ್ಲಿಯೂ ಅದೇ ವಿಷಯವನ್ನು ಸರಿಪಡಿಸುವ ಸಾಧ್ಯತೆ ಬಹಳ ಹೆಚ್ಚು. ಇದು ಅನೇಕರಿಗೆ ತಿಳಿಯದಂತಹ ರಹಸ್ಯ. ದೇವರು ಮಧ್ಯಸ್ಥರನ್ನು ಹುಡುಕುತ್ತಾರೆ, ತಮಗಾಗಿ ಮಾತ್ರವಲ್ಲ, ಇತರರಿಗಾಗಿ ಪ್ರಾರ್ಥಿಸುವವರನ್ನು. ಮಧ್ಯಸ್ಥರು ಆತ್ಮೀಯ ಗೋಡೆ ಕಟ್ಟುವವರಂತೆ. ಅವರು ಪ್ರಾರ್ಥನೆಯ ಮೂಲಕ ಇತರರನ್ನು ರಕ್ಷಿಸುತ್ತಾರೆ. ಇದು ಸ್ವಾರ್ಥವಲ್ಲ, ನಿಸ್ವಾರ್ಥ ಹಂತ. ನೀವು ಯಾಜಕನಂತೆ ಜನರನ್ನು ದೇವರ ಮುಂದೆ ಪ್ರತಿನಿಧಿಸುತ್ತೀರಿ. ಇದು ಅಗತ್ಯದಿಂದಲ್ಲ, ಪ್ರೀತಿಯಿಂದ ಕಾರ್ಯನಿರ್ವಹಿಸುತ್ತದೆ. ಆದರೆ ಇದಕ್ಕೆ ಬೆಲೆ ಇದೆ. ನೀವು ಯಾರಿಗಾದರೂ ನಿಜವಾಗಿ ಮಧ್ಯಸ್ಥಿಕೆ ಮಾಡಿದರೆ ಅವರ ನೋವನ್ನು ಅನುಭವಿಸುತ್ತೀರಿ, ಅವರ ಭಾರವನ್ನು ಹೊರುತ್ತೀರಿ, ಆತ್ಮೀಯ ಹೋರಾಟವನ್ನು ಎದುರಿಸುತ್ತೀರಿ. ಇದು ಸಾಮಾನ್ಯ ಪ್ರಾರ್ಥನೆಯಲ್ಲ, ಆತ್ಮಗಳ ತೀವ್ರ ಆರೈಕೆ. ಮೂರನೆಯದು ಆತ್ಮೀಯ ಯುದ್ಧ ಪ್ರಾರ್ಥನೆ. ಈ ಹಂತದಲ್ಲಿ ಬಹುಮಂದಿ ಅಸೌಕರ್ಯಗೊಳ್ಳುತ್ತಾರೆ. ಇದು ಜನರ ವಿರುದ್ಧ ಪ್ರಾರ್ಥಿಸುವುದಲ್ಲ, ಜನರನ್ನು ಪ್ರಭಾವಿಸುವ ಕತ್ತಲೆಯ ಆತ್ಮೀಯ ಶಕ್ತಿಗಳ ವಿರುದ್ಧ ಪ್ರಾರ್ಥಿಸುವುದು. ಇದು ದೇವರ ಚಿತ್ತವನ್ನು ತಡೆಯುವ ಶಕ್ತಿಗಳ ವಿರುದ್ಧ ಸಕ್ರಿಯವಾಗಿ ನಿಲ್ಲುವುದು. ಇದಕ್ಕೆ ಆತ್ಮೀಯ ಅಧಿಕಾರದ ಅರಿವು ಮತ್ತು ದೇವರು ಕೊಟ್ಟ ಆಯುಧಗಳ ಬಳಕೆ ಚೆನ್ನಾಗಿ ತಿಳಿದಿರಬೇಕು. ಇದು ಕಟ್ಟುವ ಮತ್ತು ಬಿಚ್ಚುವ ಅಧಿಕಾರವನ್ನು ಬಳಸುವುದು. ಕೆಲವು ಸಾರಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ವಿಳಂಬವಾಗುವುದು ದೇವರ ಇಚ್ಛೆಯ ಕೊರತೆಯಿಂದಲ್ಲ, ಆತ್ಮೀಯ ಅಂಧಕಾರದ ಪ್ರತಿಬಂಧದಿಂದ. ಹಾಗಾಗಿ ಈ ಹಂತ ಮಹತ್ವದ್ದು. ಆದರೆ ಇದಕ್ಕೆ ಧೈರ್ಯ, ಬೈಬಿಲ್ ಜ್ಞಾನ ಮತ್ತು ದೇವರೊಂದಿಗೆ ಗಾಢ ಸಂಬಂಧ ಬೇಡುತ್ತದೆ. ಹಾಗಾಗಿ ಅನೇಕರಿಗೆ ಇದು ಭಯಂಕರವೆನಿಸುತ್ತದೆ. ನಾಲ್ಕನೆಯದು ಪ್ರವಾದಿ ಪ್ರಾರ್ಥನೆ. ಇಲ್ಲಿ ಪ್ರಾರ್ಥನೆ ಪ್ರತಿಕ್ರಿಯಾತ್ಮಕವಲ್ಲ, ಸೃಜನಾತ್ಮಕವಾಗುತ್ತದೆ. ಪ್ರವಾದಿ ಪ್ರಾರ್ಥನೆ ಎಂದರೆ ದೇವರ ಭವಿಷ್ಯವನ್ನು ವರ್ತಮಾನಕ್ಕೆ ಕರೆದು ತರುವುದು, ದೇವರ ಚಿತ್ತವನ್ನು ಉಚ್ಚರಿಸಿ ಆತನ ರಾಜ್ಯವನ್ನು ಸ್ಥಾಪಿಸಲು ಸಹಕರಿಸುವುದು. ಇದು ಮಾಹಿತಿ ಆಧಾರಿತವಲ್ಲ, ಪ್ರಕಟಣೆಯ ಆಧಾರಿತ.
ನೀವು ಸಮಸ್ಯೆಗಳ ಬಗ್ಗೆ ಮಾತ್ರ ಪ್ರಾರ್ಥಿಸುವುದಿಲ್ಲ, ದೇವರ ಪರಿಹಾರಗಳನ್ನು ಘೋಷಿಸುತ್ತೀರಿ. ಇದು ದೇವರ ದೃಷ್ಟಿಕೋನದಿಂದ ಪ್ರಾರ್ಥಿಸುವುದು. ಇದಕ್ಕೆ ದೇವರೊಂದಿಗೆ ಆತ್ಮೀಯ ಸಾಮೀಪ್ಯ ಅಗತ್ಯ. ಆತನ ಹೃದಯವನ್ನು ತಿಳಿದಾಗ ಮಾತ್ರ ಆತನ ಚಿತ್ತವನ್ನು ಪ್ರಾರ್ಥಿಸಬಹುದು. ಇದು ದೇಶಗಳನ್ನು ಬದಲಾಯಿಸಬಲ್ಲ ಮಟ್ಟದ ಪ್ರಾರ್ಥನೆ, ಆದರೆ ಇದಕ್ಕೆ ದೊಡ್ಡ ಹೊಣೆಗಾರಿಕೆ ಇದೆ. 5ನೇಯದು ಧ್ಯಾನಾತ್ಮಕ ಅಥವಾ ಆಂತರಿಕ ಸಾನ್ನಿಧ್ಯ ಪ್ರಾರ್ಥನೆ. ಇದು ಉತ್ತಮ ಹಂತ. ಇಲ್ಲಿ ಪ್ರಾರ್ಥನೆ ಮಾತುಗಳನ್ನು ಮೀರಿ ದೇವರೊಂದಿಗೆ ಶುದ್ಧ ಸಾಂಗತ್ಯಕ್ಕೆ ಪ್ರವೇಶಿಸುತ್ತದೆ. ದೇವರೊಂದಿಗೆ ಮಾತನಾಡುವುದಲ್ಲ, ದೇವರೊಂದಿಗೆ ಇರುವುದೇ ಮುಖ್ಯ. ನಿಶ್ಚಲರಾಗಿರಿ, ನಾನು ದೇವನೆಂದು ತಿಳಿದುಕೊಳ್ಳಿರಿ ಎಂಬ ಆತ್ಮೀಯ ಸ್ಥಿತಿ ಇದಾಗಿರುತ್ತದೆ. ಇದು ಸಾಧಿಸುವುದಕ್ಕಿಂತ ಆತನೊಂದಿಗೆ ಇರುವುದರ ಹಂತ. ದೇವರಿಂದ ಏನಾದರೂ ಪಡೆಯುವುದಕ್ಕಿಂತ ದೇವರನ್ನೇ ಬಯಸುವ ಹಂತ. ಇಲ್ಲಿ ಪ್ರಾರ್ಥನೆ ಮಾತುಗಳಿಗಿಂತ ಮೌನ ಸಂಗಮವಾಗುತ್ತದೆ. ನೀವು 1 ಗಂಟೆ ದೇವರ ಸಾನ್ನಿಧ್ಯದಲ್ಲಿ ಮೌನವಾಗಿರಬಹುದು, ಆದರೆ ಅದರಿಂದ ಒಳಗಿನಿಂದ ಪರಿವರ್ತನೆ ಸಂಭವಿಸುತ್ತದೆ. ಇದು ದೇವರ ಮಹಿಮೆಯನ್ನು ನೋಡುವುದರಿಂದ ಮಹಿಮೆಯಿಂದ ಮಹಿಮೆಗೆ ರೂಪಾಂತರಗೊಳ್ಳುವ ಹಂತ. ಈ 5 ಹಂತಗಳು ಕ್ರಮಬದ್ಧ. ಒಂದು ಹಂತಕ್ಕೆ ಹೋದರೆ ಹಿಂದಿನ ಹಂತವನ್ನು ತ್ಯಜಿಸುವಂತಲ್ಲ. ವಿನಂತಿ ಪ್ರಾರ್ಥನೆಗೆ ಮಧ್ಯಸ್ಥಿಕೆ ಸೇರುತ್ತದೆ, ಮಧ್ಯಸ್ಥಿಕೆಗೆ ಯುದ್ಧ ಪ್ರಾರ್ಥನೆ ಸೇರುತ್ತದೆ, ಅದರ ಮೇಲೆ ಪ್ರವಾದಿ ಮತ್ತು ಧ್ಯಾನಾತ್ಮಕ ಪ್ರಾರ್ಥನೆ ಸೇರಿಬರುತ್ತದೆ. ಸಂಪೂರ್ಣ ಪ್ರಾರ್ಥನಾ ಜೀವನ ಹೊಂದಿದವರು ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಪ್ರಾರ್ಥನೆ ಬೇಕು ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ಬಹುಮಂದಿ ಯಾಕೆ ಮೊದಲ ಹಂತದಲ್ಲೇ ಉಳಿಯುತ್ತಾರೆ? ಯಾಕೆಂದರೆ ಅದಕ್ಕೆ ಹೆಚ್ಚಿನ ಸಮರ್ಪಣೆ ಬೇಕಾಗುತ್ತದೆ, ತ್ಯಾಗ ಅಗತ್ಯ, ಆತ್ಮೀಯ ಪರಿಪಕ್ವತೆ ಬೇಕು, ಭಯ, ಸಮಯ ಮತ್ತು ಮೌನದ ಅಭ್ಯಾಸದ ಕೊರತೆ ಇವುಗಳೇ ಕಾರಣ. ವಿನಂತಿ ಪ್ರಾರ್ಥನೆ ಸುಲಭ, ಯಾಕೆಂದರೆ ಅದು ನಿಮ್ಮ ಬಗ್ಗೆ. ಮಧ್ಯಸ್ಥಿಕೆ ಕಠಿಣ, ಯಾಕೆಂದರೆ ಅದು ಇತರರ ಬಗ್ಗೆ. ಯುದ್ಧ ಪ್ರಾರ್ಥನೆ ಧೈರ್ಯ ಕೇಳುತ್ತದೆ, ಪ್ರವಾದಿ ಪ್ರಾರ್ಥನೆ ಸಾಮೀಪ್ಯ ಕೇಳುತ್ತದೆ, ಧ್ಯಾನಾತ್ಮಕ ಪ್ರಾರ್ಥನೆ ಸಮಯ ಮತ್ತು ಮೌನ ಕೇಳುತ್ತದೆ. ನೀವು ಮೇಲಿನ ಹಂತಗಳಿಗೆ ಹೋಗಲು ಬಯಸಿದರೆ ಅದರ ಬೆಲೆಯನ್ನು ಕಟ್ಟಲು ಸಿದ್ಧವಾಗಿರಬೇಕು. ಪ್ರಾರ್ಥನೆ ಕೇವಲ ಕೇಳುವುದಲ್ಲ, ಅದು ದೇವರೊಂದಿಗೆ ಇರುವ ಆಳ ಪ್ರಯಾಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ ಮತ್ತು ಅನೇಕರಿಗೆ ಶೇರ್ ಮಾಡಿ, ಮತ್ತು ತಪ್ಪದೆ ಈ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.